ಸಚಿವ ಸಂಪುಟದಿಂದ ರಾಜಣ್ಣ ಕಿಕ್ಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟಕ್ಕೆ ಮತ್ತೆ ಮರಳೋದಕ್ಕೆ ಸತತವಾಗಿ ಕಸರತ್ತು ನಡೀತಾ ಇದೆ. ಕ್ಯಾಬಿನೆಟ್ನಿಂದ ರಾಜಣ್ಣ ಕಿಕ್ಔಟ್ ಆಗಿದ್ದಾರೆ. ಈ ವಿಚಾರದ ಸಂಬಂಧ ಸಚಿವ ಸಂಪುಟಕ್ಕೆ ಮರಳೋದಕ್ಕೆ ಸತತವಾಗಿ ಕಸರತ್ತು ನಡೀತಾ ಇದೆ. ದೆಹಲಿಯಲ್ಲಿ ಬಲ ಪ್ರದರ್ಶನಕ್ಕೆ ರಾಜಣ್ಣ ಸಜ್ಜಾಗಿದ್ದಾರೆ. ಪಕ್ಷಾತೀತವಾಗಿ ರಾಜಣ್ಣ ಬೆಂಬಲಿಗರ ಪ್ರತಿಭಟನೆ ಕೂಡ ನಡೀತಾ ಇದೆ. ಅಕ್ಟೋಬರ್ನಲ್ಲಿ ಜಂತರ್ ಮಂತರ್ನಲ್ಲಿ ಧರಣಿ ನಡೆಯುತ್ತೆ. ಸಾವಿರಾರು ಬೆಂಬಲಿಗರು ದೆಹಲಿಗೆ ಜರ್ನಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ರಾಜಣ್ಣ ಸಂಪುಟ ಸೇರ್ಪಡೆಗೆ ಹೈಕಮಾಂಡ್ಗೆ ಒತ್ತಾಯ ಮಾಡೋದಕ್ಕೆ ಸಜ್ಜಾಗಿರುವುದು. ತುಮಕೂರಿನಲ್ಲಿ ಕೆಲ ಲೀಡರ್ಸ್ಗೆ ಪಕ್ಷಾತೀತವಾದಂತಹ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಮನವೊಲಿಸೋದಕ್ಕೆ ಶೀಘ್ರದಲ್ಲೇ ರೆಡಿಯಾಗ್ತಾ ಇರೋದು. ಕೆ.ಸಿ. ವೇಣುಗೋಪಾಲ್ ಅವರನ್ನ ಕೂಡ ಭೇಟಿಯಾಗುವ ಸಾಧ್ಯತೆ ಇದೆ. ಮತಗಳ್ಳತನ ವಿಚಾರವಾಗಿ ರಾಜಣ್ಣ ಅವರು ಯಾವಾಗ ಉಲ್ಟಾ ಹೇಳಿಕೆಯನ್ನು ಕೊಟ್ಟರು ಅಂದರೆ ರಾಹುಲ್ ಗಾಂಧಿ ಅವರನ್ನ ಸಮರ್ಥನೆ ಮಾಡಿಕೊಳ್ಳಿಲ್ಲ, ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ನಿಂದ ಕಿಕ್ಔಟ್ ಮಾಡಲಾಯಿತು. ಅದಾದ ಮೇಲೆ ಹೈಕಮಾಂಡ್ನ ಅಂಗಳಕ್ಕೂ ಕೂಡ ಪದೇ ಪದೇ ರಾಜಣ್ಣ ಅವರು ಹೋಗುವಂಥ ಪ್ರಯತ್ನ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ನೇರವಾಗಿ ಭೇಟಿಯಾಗೋದಕ್ಕೆ ಸಿಗಲಿಲ್ಲ. ಆದರೆ ದೆಹಲಿಯಲ್ಲಿ ಬಲ ಪ್ರದರ್ಶನವನ್ನು ಮಾಡಲೇಬೇಕು ಅಂತ ರಾಜಣ್ಣ ಮತ್ತೊಂದು ಕಡೆ ಸಜ್ಜಾಗಿದ್ದಾರೆ. ಅಕ್ಟೋಬರ್ನಲ್ಲಿ ಜಂತರ್ ಮಂತರ್ನಲ್ಲಿ ಧರಣಿ ಮಾಡೋದಕ್ಕೆ ಸಾವಿರಾರು ಬೆಂಬಲಿಗರು ಕೂಡ ರಾಜಣ್ಣ ಅವರ ಪರವಾಗಿ ದೆಹಲಿಗೆ ಜರ್ನಿ ಮಾಡುವ ಸಾಧ್ಯತೆ ಕೂಡ ಇದೆ. ಅಂದರೆ ರಾಜಣ್ಣರ ಸಂಪುಟಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಮತ್ತೆ ಜಾಯಿನ್ ಮಾಡ್ಕೊಳ್ಳಿ ಅನ್ನೋದಕ್ಕೆ ಹೈಕಮಾಂಡ್ಗೆ ಒತ್ತಾಯಿಸುವ ಸಾಧ್ಯತೆ. ಇದರ ಸಂಬಂಧ ತುಮಕೂರಿನಲ್ಲಿ ಬೇರೆ ಬೇರೆ ಲೀಡರ್ಸ್ ಪಕ್ಷಾತೀತವಾಗಿ ಬೆಂಬಲವನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನ ಮನವೊಲಿಸಲೇಬೇಕು ಅಂತ ಮುಂದಿನ ಎಲೆಕ್ಷನನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕು. ಯಾಕಂದರೆ ಅವರ ಕ್ಷೇತ್ರದಲ್ಲಿ ಸತತವಾಗಿ ಗೆಲ್ತಾ ಬರ್ತಾ ಇರೋದ್ರಿಂದ ಅವರಿಗೆ ನೇರ ಕಾಂಪಿಟೇಷನ್ ಕೊಡುವಂತಹ ಬೇರೊಬ್ಬ ಸ್ಪರ್ಧಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ಹೈಕಮಾಂಡ್ನ ಹತ್ರ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದಕ್ಕೆ ಶೀಘ್ರದಲ್ಲೇ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ಈಗಾಗಲೇ ಬೆಂಬಲಿಗರು ಕೂಡ ಹರಸಾಹಸವನ್ನು ಮಾಡ್ತಾ ಇದ್ದಾರೆ.